ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್. ಇದು ಬಸ್ಸಾರು ಮಾಡಿದ್ದೆ, ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಇದು ನೈಟ್ ಡಿನ್ನರ್ಗೆ ಮಾಡಿದ್ದೆ ಫ್ರೆಂಡ್ಸ್. ಸ್ವಲ್ಪ ಮೊಳಕೆ ಕಾಳಿತ್ತು, ಸೊ ಅದನ್ನೇ ನಾನು ಬಸ್ಸಾರು ಮಾಡೋಣ ಅಂತ ಫಸ್ಟು ಕುಕ್ಕರಲ್ಲಿ ಅದನ್ನು ಕೂಗಿಸ್ಕೊಂಡಿದ್ದೀನಿ. ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಇದು ಸೊಪ್ಪನ್ನ ನಾನು ಮಧ್ಯಾಹ್ನನೇ ಬಿಡಿಸಿ ನೆನೆಸಿಟ್ಟಿದ್ದೆ ಫ್ರೆಂಡ್ಸ್. ಬೇಗ ಸೊಪ್ಪನ್ನ ನೆನೆಸಿಡೋದ್ರಿಂದ ಅದರಲ್ಲಿರುವಂಥ ಮಣ್ಣಿನ ಅಂಶ ಎಲ್ಲನೂ ತಳಭಾಗದಲ್ಲಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್. ಸೊ ಆವಾಗ ನಮಗೆ ಬೇಗ ಸೊಪ್ಪನ್ನ ವಾಶ್ ಮಾಡಿಕೊಂಡು ನೀಟಾಗಿ ಮತ್ತು ಏನಂದರೆ ಮಣ್ಣಿಲ್ದೆಲ್ಲ ನಮಗೆ ನೀಟಾಗಿ ಇರುತ್ತೆ ಫ್ರೆಂಡ್ಸ್. ಅಂದರೆ ತಕ್ಷಣಕ್ಕೆ ನಾವು ಗಡಿಬಿಡಿಯಲ್ಲಿ ಮಾಡುವಾಗ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಫ್ರೆಂಡ್ಸ್. ಅಂದರೆ ಗಡಿಬಿಡಿಯಲ್ಲಿ ಅಂತಂದರೆ ಸೊಪ್ಪನ್ನ ಒಂದು 3 to 4 ಟೈಮ್ಸು ವಾಶ್ ಮಾಡಬೇಕಾಗತ್ತೆ. ಯಾಕಂದರೆ ಕೆಲವೊಂದು ಸೊಪ್ಪಲ್ಲಿ ಅಷ್ಟು ಮಣ್ಣು ಇರುತ್ತೆ. ಸೊ ಇದರಲ್ಲೂ ಸ್ವಲ್ಪ ಜಾಸ್ತಿ ಮಣ್ಣಿತ್ತು. ಸೊ ಅದಕ್ಕೆ ನಾನು ಇದನ್ನ ಮಧ್ಯಾಹ್ನನೇ ಒಂದು ಪಾತ್ರೆಯಲ್ಲಿ ಬಿಡಿಸಿ ನೆನೆಸಿಟ್ಟಿದ್ದೆ. ಇದೊಂದು ಟಿಪ್ ಅಂತ ಹೇಳ್ಬೋದು ಫ್ರೆಂಡ್ಸ್. ನಾವು ಫ್ರೀ ಇರುವಾಗ ನಾವು ಏನು ಪ್ಲ್ಯಾನ್ ಮಾಡ್ಕೊಂಡಿರ್ತೀರೋ ಅದನ್ನು ಸ್ವಲ್ಪ ಬೇಗನೆ ನಾವು ನೆನೆಸಿಟ್ರೆ ಆವಾಗ ನಮಗೆ ಅಡುಗೆ ಮಾಡುವಾಗ ಸ್ವಲ್ಪ ಈಸಿ ಆಗುತ್ತೆ ಫ್ರೆಂಡ್ಸ್. ಸೊ ಇಲ್ಲಿ ನಾನು ಬಸ್ಸಾರು ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಏನಂತಂದರೆ ಅದು ಬಸ್ತಿರೋ ನೀರಿರುತ್ತಲ್ವ, ಅದರಲ್ಲೇ ನಾವು ಸಾರು ಮಾಡ್ಕೊಳ್ಳೋದು. ಇಲ್ಲಿ ಖಾರ ಮಸಾಲೆ ಎಲ್ಲ ರುಬ್ಬಿಟ್ಟಿದ್ದೀನಿ. ಅದಕ್ಕೆ ಏನೇನು ಹಾಕ್ತೀನಿ ಅಂತ ಹೇಳ್ತೇನೆ ಫ್ರೆಂಡ್ಸ್. ಏನು ಹಾಕಿದ್ದೆ ಅಂದರೆ ತೆಂಗಿನಕಾಯಿ ಹಾಕಿದ್ದೆ, ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ನಾನು ಇದಕ್ಕೆ ಟೊಮೊಟೊ ಹಾಕೋದಿಲ್ಲ, ಹುಣಸೆಹಣ್ಣು ಹಾಕ್ತೀನಿ, ಮತ್ತು ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಮತ್ತು ಸಾಸಿವೆ, ಸ್ವಲ್ಪ ಮೆಂತ್ಯನೆಲ್ಲ ಹುರಿದು ಅದನ್ನು ಮಿಕ್ಸಿಗೆ ಹಾಕಿ ರುಬ್ಬಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್. ಅದರಲ್ಲಿ ನಾನಿಲ್ಲಿ ಸಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸೊ ಏನಂತಂತಂದರೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಫ್ರೆಂಡ್ಸ್ ಇದೊಂದು ಬೇರೆ ಥರ ಟೇಸ್ಟ್ ಇರುತ್ತೆ. ನಾನು ಒಂದೊಂದು ಸಲ ಒಂದೊಂದು ಥರ ಮಾಡ್ತೀನಿ. ಇನ್ನು ನಮ್ಮ ಮನೇಲಿ ಇದನ್ನ ಉಪ್ಪಿನ ಸಾರು ಅಂತ ಹೇಳ್ತೀವಿ. ಕೆಲವೊಂದು ಕಡೆ ಇದನ್ನ ಬಸ್ಸಾರು ಅಂತಾರೆ. ಇನ್ನು ಮಂಡ್ಯ ಕಡೆ ಅಂತೆಲ್ಲ ಹೇಳಿದ್ರೆ ಉಪ್ಪೆಸರು ಖಾರ ಅಂತೆಲ್ಲ ಹೇಳ್ತಾರಲ್ಲ ಫ್ರೆಂಡ್ಸ್. ನಾನು ಇದುವರೆಗೂ ಯಾವತ್ತೂ ಉಪ್ಪೆಸರು ಖಾರನ ಟೇಸ್ಟ್ ಮಾಡಿಲ್ಲ. ಟೇಸ್ಟ್ ಮಾಡಬೇಕಂತಿದ್ದೀನಿ ಫ್ರೆಂಡ್ಸ್. ನೋಡೋಣ, ಟ್ರೈ ಮಾಡೋಣ ಅಂತ ಇದ್ದೀನಿ. ಬಟ್ ನಾನು ಯಾವತ್ತೂ ಅದನ್ನ ತಿಂದಿಲ್ಲ. ನಮ್ಮ ಮನೇಲೆಲ್ಲ ಈ ಥರನೇ ಫ್ರೆಂಡ್ಸ್ ಮಾಡೋದು. ಸೊ ಅದನ್ನು ನನ್ನ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಏನಂದರೆ ಫ್ರೆಂಡ್ಸ್, ನಾನು ಇದು ಹಸಿ ಹುರಿದೇ ಹಾಕ್ಕೊಂಡಿರ್ತೀರಲ್ಲ, ಆದ್ರೂ ಇನ್ನೊಂದು ಸಲ ನಾನು ಏನು ಮಾಡ್ತೀನಿ ಅಂದರೆ ಎಣ್ಣೆಲಿ ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೊತೀನಿ ಫ್ರೆಂಡ್ಸ್. ಎಣ್ಣೆ ಕೂಡ ನಾವು ಜಾಸ್ತಿ ಯೂಸ್ ಮಾಡಿಲ್ಲ, ಒಂದು 2ರಿಂದ 3 ಸ್ಪೂನ್ ಹಾಕಿದ್ದೀನಿ ಅಷ್ಟೇ. ಸೊ ನೋಡ್ಬೋದು, ಆ ಬಸ್ತಿರೋ ನೀರನ್ನ ನಾವು ವೇಸ್ಟ್ ಮಾಡೋದಿಲ್ಲ. ಯಾಕಂದರೆ ಅದರಲ್ಲಿ ಅಂದರೆ ಕಾಳಲ್ಲಿರುವಂತಹ ಪೌಷ್ಟಿಕಾಂಶ ಎಲ್ಲ ಅದರಲ್ಲೇ ಇರುತ್ತಲ್ಲ ಫ್ರೆಂಡ್ಸ್. ಆ ನೀರನ್ನ ವೇಸ್ಟ್ ನಾವು ಮಾಡೋದಿಲ್ಲ. ನಾನು ಎಷ್ಟು ಸಾರು ಬೇಕಾಗುತ್ತೋ ಅಷ್ಟು ನೀರನ್ನೇ ಹಾಕಿ ನಾನು ಅದನ್ನ ಬೇಯಿಸ್ಕೊಂಡಿದ್ದೆ. ಸೊ ಅದನ್ನೇ ಯೂಸ್ ಮಾಡಿಕೊಂಡು ಇಲ್ಲಿ ಸಾರು ಮಾಡ್ತಾಯಿದ್ದೀನಿ. ನೋಡಿ, ಮಾಡೋ ಗಡಿಬಿಡಿಯಲ್ಲಿ ಸೌಟೆ ಮೇಲಿಗೆ ಎಗರಿತು ಫ್ರೆಂಡ್ಸ್. ಅದು ಅಷ್ಟು ಗಡಿಬಿಡಿ, ಯಾಕಂದರೆ ಸ್ವಲ್ಪ ಲೇಟ್ ಆಗಿತ್ತು. ಸೊ ಬೇಗ ಬೇಗ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಕೆಲವೊಂದು ಸಲ ಗಡಿಬಿಡಿಯಲ್ಲಿ ಈ ರೀತಿ ಆಗುತ್ತಲ್ಲ ಫ್ರೆಂಡ್ಸ್. ಟೇಸ್ಟಿಗೆ ತಕ್ಕನಾಗಿರೋಷ್ಟು ಉಪ್ಪು ಹಾಕ್ಕೊಂಡು ನಾನು ಇಲ್ಲಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಬಸ್ಕೊಂಡಿದ್ದಲ್ಲ ಫ್ರೆಂಡ್ಸ್, ಇದು ಅರವೆ ಸೊಪ್ಪನ್ನ ನಾನು ಉಪ್ಪು ನೀರು ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಆ ಸೊಪ್ಪನ್ನ ಇಲ್ಲಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಮೊಳಕೆ ಕಾಳಲ್ಲಿ ಹೆಚ್ಚಿನ ಪೌಷ್ಟಿಕಾಂಶ ಇರುತ್ತಲ್ವ ಫ್ರೆಂಡ್ಸ್. ನಾವು ಅದಕ್ಕೆ ಜಾಸ್ತಿ ನಾನು ಮೊಳಕೆ ಸಾರು ಆಗಲಿ, ಮೊಳಕೆ ಕಟ್ಟಿ ಇಟ್ಟಿರ್ತೀನಿ ಫ್ರೆಂಡ್ಸ್, ಜಾಸ್ತಿ ಅದನ್ನು ನಾನು ಯೂಸ್ ಮಾಡ್ತೀನಿ. ನಮ್ಮ ಮನೇಲಿ ಎಲ್ಲರಿಗೂ ಮೊಳಕೆ ಸಾರು, ಮೊಳಕೆ ಹುಳಿ ಈ ರೀತಿ ನಾನು ಮಾಡ್ತಾಯಿರ್ತೀನಿ. ವೀಕ್ಲಿ 1 ಟೈಮ್ ಆದರೂ ನಮ್ಮ ಮನೇಲಿ ಮೊಳಕೆ ಸಾರು ಇದ್ದೇ ಇರುತ್ತೆ. ಸೊ ಇದಕ್ಕೆ ಸ್ವಲ್ಪ ಒಂದು 2 ಸ್ಪೂನು ಎಣ್ಣೆ ಹಾಕಿದ್ದೀನಿ ಫ್ರೆಂಡ್ಸ್. ಅಂದರೆ ಸ್ವಲ್ಪ ಪಲ್ಯಕ್ಕೆ ಒಂದು ಸ್ವಲ್ಪ ಒಂದು 2 ಸ್ಪೂನ್ 3 ಸ್ಪೂನ್ ಎಣ್ಣೆ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಸೊ ಚೆನ್ನಾಗಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆ ಬಸ್ತಿರುವಂಥ ಸೊಪ್ಪನ್ನ ಇದರಲ್ಲಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಏನು ಅಂತಂದರೆ ಫ್ರೆಂಡ್ಸ್, ಇವಾಗ ನ್ಯೂಸಲ್ಲಿ ನೋಡ್ತಾ ಇದ್ದರೆ ತುಂಬ ಭಯ ಆಗುತ್ತೆ. ಹೊರಗಡೆ ಹೋಗಿರುವಂತಹ ವ್ಯಕ್ತಿ ಏನು ಅವ್ರಿಗೆ ಆಗುತ್ತೆ, ಯಾವ ರೀತಿ ಆಗುತ್ತೆ, ಏನು ಹೇಗೆ ಅನ್ನೋದು ತುಂಬ ಭಯ ಆಗುತ್ತೆ ಫ್ರೆಂಡ್ಸ್. ಏನಂತಂತಂದರೆ ಅವರೇನೋ ಹೇಳಿ ಹೋಗಿರ್ತಾರೆ, ಅಲ್ಲೇನೋ ಒಂದು ಆಗಿರುತ್ತೆ. ಸೊ ಈ ಥರದ್ದೆಲ್ಲ ನಡೀತಾ ಇರೋದ್ರಿಂದ ಈ ನ್ಯೂಸ್ ಚಾನಲ್ ನೋಡೋದ್ರಿಂದ ಆಗಿರ್ಬೋದು ಅಥವಾ ಕೇಳೋದ್ರಿಂದ ಆಗಿರ್ಬೋದು, ನಮ್ಮಲ್ಲಿ ಇಲ್ದಿರುವಂಥ ಭೀತಿಯೆಲ್ಲ ನಮ್ಮಲ್ಲಿ ಸೇರ್ಕೊತೈತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಏನಂತಂತಂದರೆ ನಾವು ಹೌಸ್ ವೈಫ್ ಆಗಿರ್ತೀರಿ ಅಂತ ಅಂದರೆ ಫ್ರೆಂಡ್ಸ್, ಎಷ್ಟು ಭಯದಿಂದ ಕೂಡಿರುತ್ತೆ. ಇವಾಗ ಹೊರಗಡೆ ಹೋಗಿರೋರು ಯಾವಾಗ ಬರ್ತಾರೋ ಏನೋ, ಏನಾಯಿತೋ ಅನ್ನೋ ಗಾಬರಿಯಲ್ಲೇ ಬದುಕುವಂಥ ಥರ ಆಗೋಗಿದೆ ಫ್ರೆಂಡ್ಸ್. ಏನಂದರೆ ಪರಿಸ್ಥಿತಿ ಆ ರೀತಿ ಇದೆಯೋ ಇಲ್ಲ ಗೊತ್ತಿಲ್ಲ, ಇಲ್ಲ ನಮ್ಮ ಸಮಾಜ ಯಾವ ಕಡೆಗೆ ಹೋಗ್ತದೆ ಅಂತ ನಮಗೆ ನಿಜ ಗೊತ್ತಾಗ್ತಾಯಿಲ್ಲ ಫ್ರೆಂಡ್ಸ್. ಕೆಲವೊಂದು ಸಲ ನಾವು ಮಾಡದಿರೋ ತಪ್ಪಿಗೆ
ಬಲಿಪಶುಗಳಾಗ್ತಾರಂತಲ್ಲ ಫ್ರೆಂಡ್ಸ್, ಆ ರೀತಿಯೂ ಆಗುತ್ತೆ. ಅದೇನೇ ಇರಲಿ ಫ್ರೆಂಡ್ಸ್, ನಮ್ಮ ಜಾಗ್ರತೆಯಲ್ಲಿ ನಾವಿದ್ದರೆ ನಮಗೆ ಒಳ್ಳೆಯದು. ನಮ್ಮ ಚೌಕಟ್ಟು ಏನು ಅಂತ ನಮಗೆ ಗೊತ್ತಿರಬೇಕು. ಆ ಚೌಕಟ್ಟಿನೊಳಗಡೆ ನಾವೆಷ್ಟು ಇರ್ತೀವಿ, ಆವಾಗ ನಮಗೆ ಯಾವುದೇ ತೊಂದರೆಗಳು ಎದುರಾಗೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಫ್ರೆಂಡ್ಸ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಏನಂದರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಮತ್ತು ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನನ್ನ ವಿಡಿಯೋ ಮತ್ತಷ್ಟು ಜನಕ್ಕೆ ರೆಕಮೆಂಡ್ ಆಗುತ್ತೆ ಫ್ರೆಂಡ್ಸ್. ಸೊ ಅದರಿಂದ ನನಗೂ ವ್ಯೂಸ್ ಎಲ್ಲ ಬರುತ್ತೆ ಅನ್ನೋದನ್ನ ನಿಮ್ಮ ಜೊತೆ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.